ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸರ್ಕಾರಿ ಶಾಲೆಗಳೆಂದರೆ ಅನೇಕರಿಗೆ ಬದುಕು ರೂಪಿಸಿಕೊಟ್ಟ ಪವಿತ್ರ ಸ್ಥಳಗಳು. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ಆಕರ್ಷಣೆಯಿಂದ ಸರ್ಕಾರಿ ಶಾಲೆಗಳು ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತಿವೆ ಎನಿಸುತ್ತಿದೆ. ಆದರೆ ಸಂಡೂರು ತಾಲೂಕಿನ ಸರ್ಕಾರಿ ಶಿಕ್ಷಕರು ವಿನೂತನ ಪ್ರಯೋಗಗಳ ಮೂಲಕ ಸರ್ಕಾರಿ ಶಾಲೆಗಳ ಆಕರ್ಷಣೆ ಹೆಚ್ಚಿಸಿ ದಾಖಲಾತಿ ಹೆಚ್ಚಳ, ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲ ಉದ್ದೇಶಕ್ಕೆ ಮುಂದಾಗಿದ್ದಾರೆ. ಇದು ಸಂಡೂರು ತಾಲೂಕಿನ ತಾರಾನಗರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ವಿಜ್ಞಾನ ಶಿಕ್ಷಕಿ ಸುಮಿತ್ರಾ ತಮ್ಮ ಶಾಲೆಯಲ್ಲಿ ವಿಜ್ಞಾನ ಕೋಣೆಯನ್ನು ಅಲಂಕಾರಗೊಳಿಸುವ ಮೂಲಕ ಮಕ್ಕಳಿಗೆ ಕಲಿಕೆಯ ವಾತಾವರಣ ನಿರ್ಮಿಸಿದ್ದಾರೆ. ಇದು ಸಾಧ್ಯವಾಗಿದ್ದು ಸತ್ಕಾರ್ಯ ತಂಡದ ಮೂಲಕ. ತಾರಾನಗರ ಮತ್ತು ವಿಟ್ಲಾಪುರ ಕ್ಲಸ್ಟರ್ನ ಸಮಾನ ಮನಸ್ಕ 20 ಶಿಕ್ಷಕರು ಸತ್ಕಾರ್ಯ ಎಂಬ ತಂಡ ರಚಿಸಿಕೊಂಡು ಪ್ರತಿ ತಿಂಗಳು ಇಂತಿಷ್ಟು ತಮ್ಮ ವೈಯಕ್ತಿಕ ಹಣವನ್ನು ಸೇರಿಸುತ್ತಾರೆ. ಆ ತಿಂಗಳ ನಿಗದಿತ ದಿನಾಂಕದಂದು ಒಂದು ಶಾಲೆಯನ್ನು ಆಯ್ಕೆ ಮಾಡಿ ಆ ಶಾಲೆಯ ಕೊಠಡಿಗಳನ್ನು ಅಲಂಕಾರ ಮಾಡುವ ಮೂಲಕ ಮಕ್ಕಳಿಗೆ ಕಲಿಕೆಯ ವಾತಾವರಣ ನಿರ್ಮಿಸುವ ಕಾರ್ಯ ಮಾಡುತ್ತಿದ್ದಾರೆ. ಇದರ ಭಾಗವಾಗಿ ನಿರ್ಮಾಣವಾದದ್ದೇ ತಾರಾನಗರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಕೊಠಡಿ. ನಮ್ಮ ಶಾಲೆಯಲ್ಲಿ ನಾವು ಒಂದು ವಿಜ್ಞಾನ ಕೊಠಡಿಯನ್ನು ರೂಪಿಸಿಕೊಂಡಿದ್ದೇವೆ. ಈ ಒಂದು ವಿಜ್ಞಾನ ಕೊಠಡಿ ರೂಪ ಆಗಲಿಕ್ಕೆ ಸಹಾಯ ಆಗಿದ್ದು ನಮ್ಮ ಸತ್ಕಾರ್ಯ ತಂಡ. ಈ ಸತ್ಕಾರ್ಯ ತಂಡವು ಸುಮಾರು 20 ಜನ ಸಮಾನ ಮನಸ್ಕ ಶಿಕ್ಷಕರಿಂದ ರೂಪಿತವಾಗಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲ, ಒಂದು ಟೀಮ್ ಆಗಿದ್ದು, ಈ ಟೀಮ್ನ ಅಂಡರ್ನಲ್ಲಿ ನಾವು ನಮ್ಮ ಕಲಿಕೆಗೆ, ವಿಜ್ಞಾನ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಮೂಲ ಕಲ್ಪನೆಗಳನ್ನು ಒಳಗೊಂಡಿರ್ತಕ್ಕಂಥ ಪೋಸ್ಟರ್ಸು ಮತ್ತು ವಿಜ್ಞಾನಿಗಳ ಪೋಸ್ಟರ್ಸ್ಗಳನ್ನು ನಮ್ಮ ಶಾಲೆಯಲ್ಲಿ ಅಣಿಸ್ಕೊಂಡಿದ್ದೇವೆ. ಇದರಿಂದ ಮಕ್ಕಳ ಕಲಿಕೆ ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನು ಕಲಿಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪೋಷಕರ ಏನು ಇದೆಯಲ್ಲ, ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಾವು ಈ ಕಾರ್ಯವನ್ನು ಹಮ್ಮಿಕೊಂಡ್ಬಿಟ್ಟು ಮಕ್ಕಳಲ್ಲಿ ವಿಜ್ಞಾನ ವಿಷಯಕ್ಕೆ ಹೆಚ್ಚು ಆಸಕ್ತಿ ಬರಲಿ, ಅವರು ಮುಂದಿನ ದಿನಗಳಲ್ಲಿ ವಿಜ್ಞಾನ ವಿಭಾಗಕ್ಕೆ ಹೋಗ್ಬಿಟ್ಟು ಉನ್ನತ ಸ್ಥಾನಗಳನ್ನು ಪಡೀಲಿ ಅಂತ ಅನ್ನುವ ಆಶಯದೊಂದಿಗೆ ಈ ಒಂದು ಕಾರ್ಯವನ್ನು ನಾವು ನಿರ್ವಹಿಸಿದ್ದೇವೆ. ಇದೇ ರೀತಿ ತಾಲೂಕಿನ ಚೋರ್ನೂರು ಭಾಗದಲ್ಲೂ ಚಿಗುರು ಮತ್ತು ಸನ್ಮಾರ್ಗ ಎಂಬ 2 ಶಿಕ್ಷಕರ ತಂಡಗಳು ಸದ್ದಿಲ್ಲದೆ ತಮ್ಮ ವೈಯಕ್ತಿಕ ಹಣ ಸೇರಿಸಿ ಕೊಠಡಿಗಳ ಅಲಂಕಾರ ಮಾಡಿ ಆಕರ್ಷಕಗೊಳಿಸುತ್ತಿದ್ದಾರೆ. ಇದಕ್ಕೆ ಮೂಲ ನಾವು ಹುಡುಕ್ತಾ ಹೋದಾಗ ಸಮಾನ ಮನಸ್ಕ 20 ಜನ ಶಿಕ್ಷಕರು ಒಟ್ಟಿಗೆ ಸೇರಿಬಿಟ್ಟು ಸತ್ಕಾರ್ಯ ಅಂತ ಒಂದು ತಂಡವನ್ನು ನಾವೆಲ್ಲ ಕಟ್ಕೊಂಡು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೊಂದಿಕೆಯನ್ನು ಹಾಕ್ಬಿಟ್ಟು ಪ್ರತಿ ತಿಂಗಳು ಒಂದು ಶಾಲೆಯನ್ನು ನಾವು ಶೃಂಗಾರ ಮಾಡ್ತಾ ಬರ್ತಾ ಇದ್ದೇವೆ. ಅದನ್ನು ಪ್ರಮುಖವಾಗಿ ತಾರಾನಗರ ಹಾಗೂ ವಿಟ್ಲಾಪುರ ಕ್ಲಸ್ಟರ್ನ 2 ಕ್ಲಸ್ಟರ್ನ ಆಯ್ದ 20 ಜನ ಸಮಾನ ಮನಸ್ಕ ಶಿಕ್ಷಕರು ಈ ಒಂದು ಕಾರ್ಯದಲ್ಲಿ ತೊಡಗಿದ್ದೇವೆ. ಇಲ್ಲಿವರೆಗೂ ನಮ್ಮ ಸತ್ಕಾರ್ಯ ತಂಡದಿಂದ ಸುಮಾರು 17 ನಲಿಕಲಿ ಕೊಠಡಿಗಳು ನಿರ್ಮಾಣಗೊಂಡಿದ್ದಾವೆ, ಶೃಂಗಾರಗೊಂಡಿದ್ದಾವೆ. ಅದೇ ರೀತಿಯಲ್ಲಿ ವಿನೂತನವಾಗಿ ನಾವು ವಿಷಯವಾರು ಕಲಿಕಾ ಸಾಮಗ್ರಿಗಳೊಟ್ಟಿಗೆ ಕೊಠಡಿಯನ್ನು ಶೃಂಗಾರ ಮಾಡಲಿಕ್ಕೆ ಅಣಿಯನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ವಿಜ್ಞಾನವನ್ನು ನಾವು ಸುಮಾರು 3 ಶಾಲೆಗಳಲ್ಲಿ ಆಲ್ರೆಡಿ ಶೃಂಗಾರ ಕಾರ್ಯವನ್ನು ಕೈಗೊಂಡಿದ್ದೀವಿ. ಅದೇ ರೀತಿ ಸಮಾಜ ಹಾಗೂ ಇದೇ ಶಾಲೆಯಲ್ಲಿ ನಾವು ಇಂಗ್ಲೀಷ್ ಕೊಠಡಿಯನ್ನು ಕೂಡ ಕೆಲವು ದಿನಗಳ ಹಿಂದೆ ಅದನ್ನು ಕೂಡ ನಾವು ಶೃಂಗಾರ ಕಾರ್ಯವನ್ನು ಮಾಡಿದ್ದೀವಿ. ಒಟ್ಟಾರೆ ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆ ಉತ್ತಮ ರೀತಿಯಲ್ಲಿ ಗುಣಮಟ್ಟವಾಗಿ ಹೆಚ್ಚಳವನ್ನು ಕಾಣಲಿ, ಸರ್ಕಾರಿ ಶಾಲೆಗಳ ಒಂದು ಏಳಿಗೆಯನ್ನು ಕಾಣಲಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಮಾನ ಮನಸ್ಕ ಶಿಕ್ಷಕರು ಈ ರೀತಿ ಒಂದು ಕಾರ್ಯವನ್ನು ಪ್ರತಿ ತಿಂಗಳು ಮಾಡ್ತಾ ಬರ್ತಾ ಇದ್ದೇವೆ. ಶಿಕ್ಷಕರ ಈ ಆಸಕ್ತಿಕರ ಸೇವಾ ಮನೋಭಾವದ ಚಟುವಟಿಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರನ್ನು ಸೆಳೆದಿದೆ. ಈಚೆಗೆ ಇಲ್ಲಿನ ಜಿಂದಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಚಿವರು ತಾರಾನಗರ ಆಶ್ರಯ ಶಾಲೆಗೆ ಭೇಟಿ ನೀಡಿ ಸತ್ಕಾರ್ಯ ತಂಡದ ಸೇವೆ ಗುರುತಿಸಿ ಅಭಿನಂದಿಸಿದ್ದರು. ಜೊತೆಗೆ ಈ ಕಾರ್ಯ ರಾಜ್ಯಾದ್ಯಂತ ಮಾದರಿಯಾಗಬೇಕೆಂದು ಆಶಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಶೈಕ್ಷಣಿಕ ವಲಯದಲ್ಲಿ ನಮ್ಮ ತಾಲೂಕಿನ ಶಿಕ್ಷಕರು ಅನೇಕ ವಿನೂತನ ಬೋಧನಾ ಚಟುವಟಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವುದರ ಮೂಲಕ ಮಾದರಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ ಅಂತಕ್ಕಂಥ ಸಾರ್ವಜನಿಕ ಅಭಿಪ್ರಾಯಕ್ಕೆ ಒಂದು ಬೆಲೆ ಕೊಟ್ಟು ಬೋಧನಾ ಕೊಠಡಿಗಳು ಆಕರ್ಷಕವಾಗಿ ಇರುವುದರ ಜೊತೆಗೆ ಮಕ್ಕಳಿಗೆ ಪುಸ್ತಕದ ಜೊತೆಯಾಗಿ ಅವರ ಮಸ್ತಕಕ್ಕೆ
ಬಣ್ಣ ಬಣ್ಣದ ಚಿತ್ತಾರಗಳಿಂದ ಹೊಡೆದಿರತಕ್ಕಂಥ ಚಿತ್ರಪಟಗಳ ಮೂಲಕ ಬೇರೆ ಬೇರೆ ಒಂದು ಸ್ಲೈಡ್ಸ್ಗಳ ಮೂಲಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಉದ್ದೇಶದಿಂದ ನನ್ನ ಒಂದು ವಲಯದಲ್ಲಿ 155 ಪ್ರಾಥಮಿಕ ಶಾಲೆಗಳಿದ್ದು ಆ ಒಂದು ಶಾಲೆಗಳಲ್ಲಿ ನಮ್ಮ ಶಿಕ್ಷಕರು ಅನೇಕ ನುರಿತ ಮತ್ತು ಅನುಭವಿಕ CRP ಸ್ನೇಹಿತರಾಗಿರ್ತಕ್ಕಂಥ ಜಗದೀಶ್ ಕೊಟ್ರೇಶ್ ಮತ್ತು ನಮ್ಮ ಕಚೇರಿಯಲ್ಲಿ ಈ ಹಿಂದೆ ECU ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಬಸವರಾಜ್, ಹಾಗೆ ಬೊಮ್ಮಘಟ್ಟ ಭಾಗದಲ್ಲಿ CRP ಆಗಿರ್ತಕ್ಕಂಥ ನಾಗರೇಶ್, ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಹುಲ್ಕುಡ್ಡಪ್ಪ, ಹೀಗೆ ಈ ಒಂದು ತೋರಣಗಲ್ಲ ವಲಯದಲ್ಲಿ ಹಾಗೆ ನಮ್ಮ ಚೋರ್ನೂರು ಹೋಬಳಿ ಮಟ್ಟದಲ್ಲಿ, ಸಂಡೂರು ಹೋಬಳಿ ಮಟ್ಟದಲ್ಲಿ ಭಾಳಷ್ಟು ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಇವತ್ತಿನ ದಿನ ನಡೆದಿದ್ದಾವೆ. ಮಾನ್ಯ ಇಂದಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರು ಮತ್ತು ನಮ್ಮ ಇಂದಿನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಮೇಡಮ್ರವರು ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಸರ್ ಅವರು ಕೆಲವು ಕಡೆ ಸಂದರ್ಶನಗಳನ್ನು ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಕೂಡ ಉಂಟು. ಇದರಲ್ಲಿ ವಿಶೇಷವಾಗಿ ಎಜುಕೇಷನ್ ಫೆಸ್ಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜುಲೈ ತಿಂಗಳಲ್ಲಿ ನಾವು JSW ತೋರಣಗಲ್ಲಲ್ಲಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಕ್ರಿಯಾಶೀಲ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರು ತಾರಾನಗರ ಆಶ್ರಯ ಶಾಲೆಯನ್ನು ಹಾಗೆಯೇ ನಾಗಲಾಪುರ ಶಾಲೆಯನ್ನು ಸಂದರ್ಶನ ಮಾಡಿ ಅಲ್ಲಿ ತಯಾರು ಮಾಡಿರ್ತಕ್ಕಂಥ ನಲಿಕಲಿ ಕೊಠಡಿಗಳು, ವಿಜ್ಞಾನ ಕೊಠಡಿ ಮತ್ತು ಆಂಗ್ಲ ಭಾಷಾ ಕೊಠಡಿ, ಸಮಾಜ ವಿಜ್ಞಾನ ಕೊಠಡಿ, ಹಾಗೆ LKG UKG ಮಕ್ಕಳ ECC ಈ ಕ್ಲಾಸ್ ತರಗತಿಗಳಲ್ಲಿ ನಮ್ಮ ಶಿಕ್ಷಕರು ತಯಾರು ಮಾಡಿರ್ತಕ್ಕಂಥ ಅನೇಕ ಈ ಒಂದು ಪೋಸ್ಟರ್ಗಳನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇದು ರಾಜ್ಯಾದ್ಯಂತ ಈ ಕಾರ್ಯ ಆಗಬೇಕು, ಈ ಶಿಕ್ಷಕರ ಶ್ರಮವನ್ನು ನಾನು ಮುಕ್ತ ಕಂಠದಿಂದ ಶ್ಲಾಘಿಸ್ತೀನಿ ಅಂತಕ್ಕಂಥ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಇವತ್ತು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ವಿಟ್ಲಾಪುರ ಮತ್ತು ತಾರಾನಗರ ಮತ್ತು ತೋರಣಗಲ್ಲ ಹೋಬಳಿ ಮಟ್ಟದಲ್ಲಿ ನಾವು ಈಗಾಗಲೇ 23 ಕೊಠಡಿಗಳನ್ನು ಅನೇಕ ಶಾಲೆಗಳಲ್ಲಿ ನಿರ್ವಹಣೆಯನ್ನು ಇವತ್ತಿನ ದಿನ ಮಾಡಿದ್ದೇವೆ. ಅದರಲ್ಲಿ ನಮಗೆ ತಾರಾನಗರ ಆಶ್ರಯ ಆಗಿರ್ಬೋದು, ಹಾಗೆಯೇ ನಾಗಲಾಪುರ ಆಗಿರ್ಬೋದು, ಆನಂತರ ತಾಳೂರಾಗಿರ್ಬೋದು ಮತ್ತು ಆ ತೋರಣಗಲ್ಲ RS ಶಾಲೆ ಆಗಿರ್ಬೋದು, ಅಲ್ಲೇ ವಿನೂತನವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀತಾ ಇವೆ. ಒಂದು ಕಡೆ ಸತ್ಕಾರ್ಯ ಒಂದು ಹೆಸರಿನ ಈ ತಂಡ ಈ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ, ಇಲ್ಲೇ ಚೋರ್ನೂರು ಬೊಮ್ಮಘಟ್ಟ ಭಾಗದಲ್ಲಿ ಸನ್ಮಾರ್ಗ ಹುಣಕುಂಟೇಶ್ವರ ಸೇವಾ ಬಳಗ ಅಂತಕ್ಕಂಥ ಒಂದು ಹೆಸರಿನಲ್ಲಿ ನಮ್ಮ ಶಿಕ್ಷಕರೇ ಈ ಸತ್ಕಾರ್ಯ ತಂಡ ಇರ್ಬೋದು, ಇಲ್ಲೇ ಗುರುಸೇವಾ ಬಳಗ ಇರ್ಬೋದು, ನಮ್ಮ ಶಿಕ್ಷಕರು ಯಾವುದೇ ಅನುದಾನವನ್ನು ನಿರೀಕ್ಷೆ ಮಾಡಲಾರದೆ ತಮ್ಮ ದುಡಿಮೆಯ ಒಂದು ಭಾಗವಾಗಿರ್ತಕ್ಕಂಥ ತಮ್ಮ ವೇತನದಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನು ಖರ್ಚು ಮಾಡುವುದರ ಮೂಲಕ ಒಂದು ಕೊಠಡಿಗೆ ಕನಿಷ್ಠ 10 ರಿಂದ 15 ಸಾವಿರ ರೂಪಾಯಿಗಳನ್ನು ಅವರು ಗುಂಪಾಗಿ ಸಮಾನ ಮನಸ್ಕರ ಶಿಕ್ಷಕ ಗೆಳೆಯರು 500 1000 ರೂಪಾಯಿ ಹೀಗೆ ಹಾಕಿಕೊಳ್ಳುವುದರ ಮೂಲಕ ತಮ್ಮ ಶಕ್ತ್ಯಾನುಸಾರ ಮಕ್ಕಳ ಕಲಿಕೆಗೆ ಪೂರಕವಾಗಿ ಸರ್ಕಾರಿ ಶಾಲೆಗಳಿಗೆ ಒಂದು ಮಕ್ಕಳನ್ನು ಆಕರ್ಷಣೆ ಮಾಡುವುದರ ಮೂಲಕ ದಾಖಲಾತಿಯನ್ನು ಹೆಚ್ಚಳವನ್ನು ಮಾಡುವುದರ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನ ಕೆಲಸ ಮಾಡ್ತಾ ಇದ್ದಾರೆ. ಆ ಎಲ್ಲ ಸಮಾನ ಮನಸ್ಸ ಶಿಕ್ಷಕ ಗೆಳೆಯರ ಬಳಗಕ್ಕೆ ಇಲಾಖೆ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಆರಂಭವಷ್ಟೇ. ನನ್ನ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಕೂಡ, ಎಲ್ಲ ಕ್ಲಸ್ಟರ್ಗಳಲ್ಲಿ ಕೂಡ ಈ ಕಾರ್ಯವನ್ನು ಮುಂದಿನ 2 ವರ್ಷಗಳಲ್ಲಿ ಪೂರ್ಣಗೊಳಿಸುವುದರ ಜೊತೆಗೆ ಇದೊಂದು ಮಾದರಿಯ ಶಿಕ್ಷಕರ ಸೇವಾ ಕಾರ್ಯ ಅನ್ನೋದರ ಜೊತೆಯಾಗಿ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕೆಗೆ ಬೋಧನೆಗೆ ಪೂರಕವಾಗಿರ್ತಕ್ಕಂಥ ಕಲಿಕೋಪಕರಣಗಳನ್ನು ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಯೋಜಿಸಲಾಗುವುದು ಎನ್ನುವುದರ ಮೂಲಕ ಇವತ್ತಿನ ದಿನ ನಾನು ನನ್ನ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಇಂಥ ಒಂದು ಉತ್ತಮ ಕಾರ್ಯವನ್ನು ತಾವು ಆಕಸ್ಮಿಕವಾಗಿ 2-3 ಶಾಲೆಗಳನ್ನು ಸಂದರ್ಶನ ಮಾಡಿ ನಮ್ಮ ಶಿಕ್ಷಕರ ಒಳ್ಳೆಯ ಕಾರ್ಯವನ್ನು ಹೆಕ್ಕಿ ಹೊರತೆಗೆಯುವುದರ ಜೊತೆಗೆ ಇವತ್ತು ಸೊಸೈಟಿಗೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಇಲಾಖೆ ಮತ್ತು ನಮ್ಮ ಸನ್ಮಾರ್ಗ ಮತ್ತು ಗುರುಸೇವಾ ಬಳಗದ ವತಿಯಿಂದ ನಾವು ನಿಮ್ಮ ಚಾನಲ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಂಡೂರು ತಾಲೂಕಿನಲ್ಲಿ ಸದ್ದಿಲ್ಲದೆ ಸೇವೆಯಲ್ಲಿ ನಿರತವಾಗಿರುವ ಸತ್ಕಾರ್ಯ, ಚಿಗುರು ಹಾಗೂ ಸನ್ಮಾರ್ಗ ತಂಡಗಳ ಈ ಸೇವಾ ಕಾರ್ಯ ಬೇರೆ ಬೇರೆ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯದೆಲ್ಲೆಡೆ ವ್ಯಾಪಿಸಲಿ ಎಂಬುದು ನಮ್ಮ ಸಂಡೂರು TV ಆಶಯವಾಗಿದೆ.